ಬಟ್ ಅದೇ ನಾನು ನಿಮ್ಗೆ ಹೇಳಕ್ಕೆ ಕೊಟ್ಟಿದ್ದೇನೆಂದರೆ ಮುಂಚೆ ನಾವು ಮಾಡಿದಂಥ ತಪ್ಪುಗಳೇನಿದೆ ಅವು ಮತ್ತೆ ತಪ್ಪುಗಳು ಆಗದೇ ಇರೋಂಗೆ ಇವಾಗ ನಡ್ಕೊಂಡು ಹೋಗ್ಬೇಕು. ಬಟ್ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ, ಸುಮಾರು ಜನ ಬಂದು ಕೇಳ್ತಾರೆ, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಆ ಥರ ಒಂದು ಸ್ಕ್ರಿಪ್ಟ್ ಇದೆ, ಮಾಡೋಣ ಬನ್ನಿ ಅಂತ. ನಾನು ಇವತ್ತು ಯೋಚನೆ ಮಾಡೋದಂದರೆ ಸ್ಕ್ರಿಪ್ಟು ಒಂದು ಹೌದು, ಸ್ಕ್ರಿಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಿಮಗೆ ಪ್ರೊಡಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಸಿನಿಮಾ ಮಾಡೋದು ದೊಡ್ಡ ವಿಷಯ, ಅದನ್ನು ರಿಲೀಸ್ ಮಾಡೋದು ದೊಡ್ಡ ವಿಷಯ. ರಿಲೀಸ್ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮೊಬೈಲ್ಗೆ ಅದನ್ನು ತಲುಪಿಸೋದಿದೆ ನೋಡಿ, ಅದು ದೊಡ್ಡ ವಿಷಯ. ಸೊ ಆ ಕೆಪಾಸಿಟಿ ಇರೋರು ಆ ಥರ ಇರುವಂಥ ಒಂದು ಪ್ರೊಡಕ್ಷನ್. ಆ್ಯಂಡ್ ಮೋರ್ ಓವರ್ ಸರ್, ನೀವು ತುಂಬ ವರ್ಷಗಳ ಜರ್ನಿ ಮಾಡಿದ್ದೀರಾ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ 23 ವರ್ಷ ಆಗೋಯ್ತು. ಹೌದು. ಅದಕ್ಕೆ ನೀವು ಎಲ್ಲ ಏರಿಳಿತಗಳನ್ನು ನೋಡಿದ್ದೀರಾ. ಈಗ ಜನ ಆಫ್ಟರ್ ಕರೋನಾ ಏನಾಗ್ಬಿಟ್ಟಿದೆ ಅಂದರೆ, ಪೋಸ್ಟ್ ಕರೋನಾ ಲಿಟ್ರಲಿ OTTಗೆ ತುಂಬ ಸ್ಟಿಕನ್ ಆಗಿಬಿಟ್ಟಿದ್ದಾರೆ. ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ಥಿಯೇಟ್ರಿಗೆ ಜನನ ಫುಲ್ ಮಾಡೋದಿದೆಯಲ್ಲ, ಕ್ರೌಡ್ ಫುಲ್ಲಿಂಗು ತುಂಬ ಚಾಲೆಂಜಿಂಗು. ಯಾರೇ ಸಿನಿಮಾ ರೀಸೆಂಟಾಗೆ ಒಂದು ಮೈಕಲ್ ಜಾಕ್ಸನ್ ಒಂದು ಸಿನಿಮಾ ಬಂತು, ಹೌದು ಗೊತ್ತಿರ್ಬೋದು. ನಾನು ನನ್ನ ಫ್ರೆಂಡ್ಸಿಗೆ ನಾನು ಕರೆದಾಗ ಅವ್ರು ಬ್ಯುಸಿ, ಅವ್ರು ನನಗೆ ಕರೆದಾಗ ನಾನು ಬ್ಯುಸಿ. ಕೊನೆಗೆ ಏನು ಮಾಡಿದೆ ಹೇಳಿ, ಒಬ್ಬನೇ ಸಿನಿಮಾ ನೋಡಿದೆ. ಓಕೆ, ಸಿನಿಮಾ ನೋಡ್ಬಿಟ್ಟು ಬಂದೆ. ನನ್ನ ಫ್ರೆಂಡ್ಸ್ ಇಷ್ಟು ದಿವಸದಿಂದ ನೋಡಬೇಕು ಅಂತಿದ್ರಲ್ಲ, ಇವಾಗ ಅವ್ರು ಫೋನ್ ಮಾಡಿ ಹೋಗೋಣ ಬಾರ ನೋಡೋಕ್ಕೆ ಅಂದರೆ ಯಾವ ಥಿಯೇಟ್ರಲ್ಲೂ ಇಲ್ಲ. ಸೊ ದೇ ಹ್ಯಾವ್ ಟು ಬಿ ಡಿಪೆಂಡೆಂಟ್ ಆನ್ OTT. ಮೈಕಲ್ ಜಾಕ್ಸನ್ ಬಯೋಪಿಕ್ ಸಿನಿಮಾ ಮಾಡಿದ್ರೇ ಹಿಂಗೆ ಬಂದು ಹಿಂಗೆ ಅನ್ನೋ ಅಷ್ಟೆಲ್ಲ ಹೊಟ್ಟೋಗಿರುತ್ತೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ನಿಮಗೆ, ಇಲ್ಲ ಅದು ಓಡ್ತು ಬಿಡಿ ಒಂದಷ್ಟು ದಿವಸ, ಒಂದಷ್ಟು ವಾರಗಳು. ನಿಮಗೆ ಆ ಥರ ಒಂದು ಸಿನಿಮಾ ನೀವು ಆ ಸ್ಕ್ರೀನಲ್ಲಿ ನೋಡಿದ್ರೆ ಆ ಮಜಾ. ನಮ್ಮದು ಮ್ಯಾಂಗೋ ಪಚ್ಚಲ್ಲಿ ಹೇಳ್ತೀನಿ ಕೇಳಿ, ನಾವೆಲ್ಲ ಕಲಾವಿದರು ನೋಡಬೇಕು. ಅಲ್ಲಲ್ಲ, ಕಲಾವಿದರುಗಳು ನಾವು ಆ ಥರ ಮಾಡಿದ್ದೀವಿ. ಅದ್ರ ಜೊತೆಗೆ ನಿಮ್ಗೆ ಆ ಸೌಂಡ್ ಎಕ್ಸ್ಪೀರಿಯನ್ಸು, ನಮ್ಮ ಶೇಖರ್ ಚಂದ್ರನ್ ಮಾಡಿರೋವಂಥ ಒಂದು ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ನೋಡಬೇಕು ಅಂದರೆ ಥಿಯೇಟ್ರಲ್ಲಿ ನೋಡಬೇಕು. ನೀವು ಕೂತ್ಕೊಳ್ಳಿ, ಫಸ್ಟ್ ಫ್ರೇಮಿಂದ ಶೇಖರ್ ಚಂದ್ರನ್ ಮಾಡಿರೋಂಥ ಒಂದೊಂದು ಫ್ರೇಮ್ ಸೋ ಬ್ಯೂಟಿಫುಲ್. ಅಂಡ್ ಮೈಸೂರಿನ ಲಡ್ಡು ಥರ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಆಮೇಲೆ ಅಷ್ಟೇ ಚೆನ್ನಾಗಿ ಲೊಕೇಶನ್ಸ್ಗಳ್ನ ನಮ್ಮ ಡೈರೆಕ್ಟ್ರು, ಆಮೇಲೆ ನಮ್ಮ ರಿಯಲ್ ನಾಗಪ್ಪ ಅಂತ ಒಬ್ಬರಿದ್ದಾರೆ ನಮ್ಮಲ್ಲಿ, ಅವರು ಕೂಡ ಈ ಕಥೆಯಲ್ಲಿ ಅವರು ಮತ್ತು ನಮ್ಮ ವಿವೇಕ್ ಅವ್ರು ಸೇರಿ ಬರ್ದಿರೋದು, ನಾಗಭೂಷಣ್ ಅಂತ. ನಾನು ಅವ್ರಿಗೆ ರಿಯಲ್ ನಾಗಪ್ಪ ಅಂತ ಅವ್ರಿಗೆ ಕರಿತೀನಿ. ದಾಲಿ ಗೆಳೆಯರ ಬಳಗ, ದಾಲಿ ಅವ್ರ ಗೆಳೆಯರ ಬಳಗ. ಇಡೀ ಅವ್ರಿಗೆ ಮೈಸೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಅವ್ರಿಗೆ ಒಂದೊಂದು ಸ್ಟ್ರೀಟು, ಒಂದೊಂದು ಬ್ಲಾಕ್ ಚೆನ್ನಾಗಿರುತ್ತೆ ಅಂತ ಗೊತ್ತವ್ರಿಗೆ. ಅಷ್ಟು ಚೆನ್ನಾಗಿ ಅವ್ರು ತೋರಿಸಿದ್ದಾರೆ. ಅಷ್ಟೇ ಚೆನ್ನಾಗಿ ಚರಣ್ ಅವ್ರು ಅದಕ್ಕೆ ಮ್ಯೂಸಿಕ್ ತೋರಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ಲು ನಿಮಗೆ ಆ ಒಂದೊಂದು ಬೇಸ್ ದುಮ್ಮದು ಹಿಂಗೆ ಓಪನ್ ಆದರೆ ವಾವ್ ಫ್ಯಾಕ್ಟರ್ಸ್. ಅದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಥಿಯೇಟ್ರಿಗೆ ಬರಬೇಕು. ಇಲ್ವಾ, ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ದುರಾದೃಷ್ಟರು ಕೂತ್ಕೊಂಡು ಮೊಬೈಲಲ್ಲಿ ಏನೂ ಕೇಳಿಸಲ್ಲ, ಏನೂ ಮಾಡಲ್ಲ, ಇದರಲ್ಲಿ ನೋಡಿದ್ರೆ ಆ ಸಿನಿಮಾನ ಫೀಲು ಬರಲ್ಲ. ರೀಲ್ಸ್ ನೋಡೋಕ್ಕೆ ಓಕೆ, ಕೆಲವೆಲ್ಲ ಬೇರೆ ಚಾಟ್ ಮಾಡೋಂಥ ಒಂದಷ್ಟು ಶೋಸ್ಗಳೆಲ್ಲ ಅದೆಲ್ಲ ನೋಡ್ಬೋದು ಅಷ್ಟೇ ಹೊರತು, ನೀವು ಸಿನಿಮಾ ಅಂದಾಗ ಫುಲ್ ಫ್ಲೆಜ್ಡಾಗೆ ಆ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ನಾವುಗಳು ಲಕ್ಕಿ. ಆ ಟೈಮಲ್ಲಿ ಥಿಯೇಟ್ರ್ ಅಂದರೆ ಅದಕ್ಕೊಂದು ಬೆಲೆ ಇತ್ತು. ನಿಜವಾಗ್ಲೂ ಆಡಿಯನ್ಸ್ ಥಿಯೇಟ್ರ್ ಒಳಗೆ ಕೈ ಮುಕ್ಕೊಂಡು ಥಿಯೇಟ್ರ್ ಒಳಗೆ ಬರೋದು. ಹೆಂಗೆ ನಾವು ಸ್ಟೇಜ್ ಮೇಲೆ ಹತ್ತಬೇಕಾದ್ರೆ ಸ್ಟೇಜಿಗೆ ಕೈ ಮುಕ್ಕೊಂಡು ಹತ್ತೀವೋ, ಹಂಗೆ ಥಿಯೇಟ್ರ್ ಕೈ ಮುಕ್ಕೊಂಡು ಥಿಯೇಟ್ರ್ ಒಳಗೆ ಬರೋರು ಎಷ್ಟೋ ಜನ ನೋಡಿದ್ದೀನಿ. ಅವ್ರು ಒಳಗೆ ಬಂದು ಒಂದೊಂದು ಫ್ರೇಮನ್ನ ಅಷ್ಟು ಎಂಜಾಯ್ ಮಾಡೋರು. ಇವತ್ತು ದೇ ಹ್ಯಾವ್ ಲಾಟ್ ಆಫ್ ಅದರ್ ಆಪ್ಷನ್ಸ್, ತುಂಬ ಆಪ್ಷನ್ಸ್ ಇದೆ. ನಿಮ್ಗೆ ಏನು ಬೇಕು ನಿಮಗೆ ಬೆರಳು ತುದಿಯಲ್ಲಿದೆ. ಆಮೇಲೆ ಇನ್ನೊಂದಣ, ನನ್ನದೇ ಕೆಲವೊಂದು ಸಿನಿಮಾಗಳು ಥಿಯೇಟ್ರಲ್ಲಿ ನನಗೆ ಫೀಲ್ ಆಗಿರೋದಣ. ರಿಲ್ಯಾಕ್ಸ್ ಸತ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ರಿಲ್ಯಾಕ್ಸ್ ಸತ್ಯ ಸಿನಿಮಾ ಸೂಪರು. ಅಂದರೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಷ್ಟೊಂದು ಪಬ್ಲಿಸಿಟಿ ಮಾಡಿ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ. OTTನಲ್ಲೂ ರಿಲೀಸ್ ಆಗಿಲ್ಲ. ಎಲ್ಲಿ ನೋಡ್ತೀರಾ? OTTನಲ್ಲೂ ರಿಲೀಸ್ ಆಗಿಲ್ಲ. ಯೂಟ್ಯೂಬಲ್ಲಿ ಹೊಡ್ಕೊಂಡು ಅಲ್ಲೆಲ್ಲ ಸಿಕ್ಕರೆ ನೋಡೋದು ಅಷ್ಟೇ. ಅದೇ ಡೈರೆಕ್ಟ್ರ್ ಮಾಡಿದ್ದು 3ನೇ ಕೃಷ್ಣಪ್ಪ ಸಿನಿಮಾ ಥಿಯೇಟ್ರಲ್ಲಿ ಓಡಿಲ್ಲ, OTTನಲ್ಲೂ ಅಲ್ಲಿ ಎಲ್ಲ ಆಯಿತು. ಪ್ರೊಡ್ಯೂಸರ್ಗೆ ದುಡ್ಡು ಏನಾಯಿತು, ಆಮೇಲೆ ಹೇಳ್ತಿದ್ದಾರೆ OTTನಲ್ಲಿ ನೋಡಾದ್ಮೇಲೆ ಅಯ್ಯೋ ಈ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆ ಥರದ್ದು ಒಂದಷ್ಟು ಇದಾಗುತ್ತೆ. ಎಸ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಮಯೂರ್ ಸರ್, ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ನಾನು ಒಂದು 14 ವರ್ಷಗಳಾಯಿತು ಫಿಲ್ಮ್ ಜರ್ನಲಿಸ್ಟ್ ಆಗಿ. ನಾನು ಅಂದ್ಕೊತಾ ಇದ್ದೆ, ಮಯೂರ್ ಪಟೇಲು, ಮದನ್ ಪಟೇಲು ಎಲ್ಲ ತುಂಬ ದೊಡ್ಡ ಹೆಸರು ಮಾಡಿದಂಥವ್ರಲ್ವ. ನಾನು ಕರಿಯರ್ ಶುರು ಮಾಡಿದ್ಮೇಲೆ ಇವರು ನನಗೆ ಸಿಗಲೇ ಇಲ್ವಲ್ಲ ಅಷ್ಟು ಒಡನಾಟಕ್ಕೆ ಅಂತ ಅಂದ್ಕೊತಾ ಇದ್ದೆ. ಅದೇ ಇನ್ಮೇಲೆ ಸಿಗೋಣ ಪದೇ ಪದೇ. ನೀವು ತುಂಬ ಬ್ಯುಸಿ ಆಗಬೇಕು. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬತ್ತಳಿಕೆಯಿಂದ ಬರಲಿ. ಯಾಕಂದರೆ ನೀವು ಡೈರೆಕ್ಷನ್ ಶುರು ಮಾಡ್ಬೋದು, ಪ್ರೊಡಕ್ಷನ್ ಶುರು ಮಾಡ್ಬೋದು, ನೀವೊಂದಷ್ಟು ಜನಕ್ಕೆ ಕೆಲಸ ಕೊಡ್ಬೋದು. ಇದೇ ಥರ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ. ಒಂದೇ ಪಾತ್ರಕ್ಕೆ ಸ್ಟಿಕನ್ ಆಗಬೇಡಿ. ಯಾಕಂದರೆ ಡಾಲಿ ಅವರು ಟಗರು ಸಿನಿಮಾಗೂ ಬಿಫೋರು ಅವ್ರದ್ದೊಂದು
ನ್ಯೂ ಫೇಸ್ ಆಗಿತ್ತು. ಅದಾದ ನಂತರ ಒಂದು ಹೊಸ ಫೇಸ್. ಏಳೆಂಟು ಸಿನಿಮಾ ಅವರು ಒಂದೇ ದಿವಸದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೆಕಾರ್ಡ್ ಮಾಡಿದಂಥದ್ದು ಏನಂದರೆ, ಒಂದೇ ದಿವಸದಲ್ಲಿ 9 ಸಿನಿಮಾ ಸೈನ್ ಮಾಡಿದಂಥ ಏಕೈಕ ಹೀರೋ ಅನ್ನೋ ದೊಡ್ಡ ಆಳು. ಹೌದು, ಒಂದೇ ಸಿನಿಮಾ ಅವ್ರು ಪ್ರಾರಂಭಿಸ್ಬೇಕಾದ್ರೆ 9 ಸಿನಿಮಾಗಳನ್ನ ಸೈನ್ ಮಾಡಿದ್ರು. ಹೌದು. ಬಟ್ ಅದಾದಮೇಲೆ ಅವ್ರಿಗೆ ಏನು ಜೀವ ಕೊಟ್ಟಿದ್ದು ಟಗರು. ಸೊ ಅಲ್ಲಿಂದ ನೋ ಟರ್ನ್ ಬ್ಯಾಕ್ ಅವ್ರಿಗೆ. ಸೊ ಹಂಗಾಗಿ ಅದೇ ಥರ ನಾನು ಎಲ್ರಿಗೂ ಆಶಿಸ್ತೀನಿ, ಒಳ್ಳೊಳ್ಳೆ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು, ಅದು ಹಿಟ್ಟಾಗಬೇಕು, ಅವ್ರ ಜೀವನ ಇನ್ನೂ ಒಳಗಿರುವಂಥ ಇನ್ನೊಂದು ಅಷ್ಟು ವಿಷಯನ ಕಲಾವಿದ ಇವ್ರಿಗೆ ಪ್ರಪಂಚಕ್ಕೆ ತೋರಿಸ್ಬೇಕು ಅವರು. ಅದೇ ನನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜಣ್ಣ, ನಿಮ್ಮ ಸುದೀಪ್ ಸರ ಬಾಂಧವ್ಯ ತುಂಬ ದೊಡ್ಡದು. ಅದು ಸಂಬಂಧಗಳನ್ನು ಮೀರಿದಂಥ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಯಾರ ಕೆಟ್ಟ ಕಣ್ಣು ನಿಮ್ಮ ಫ್ರೆಂಡ್ಶಿಪ್ ಮೇಲೆ ಬೀಳ್ದಿರ ಇರಲಿ ಅಂತ ಈ ಮೂಲಕ ಹೇಳ್ತೀನಿ. ಒಳ್ಳೆಯದಾಗಲಿ ಮಂಜಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕದ ಜನತೆ ಆ ಗ್ಯಾರಂಟಿ ನ್ಯೂಸ್ ಇಂದ ಹೇಳ್ತಿದ್ದೀವಿ. ಅಂದರೆ ನೀವು ಕೊಡೋ ಒಂದು 100 ರೂಪಾಯಿ ಒಂದು ಟಿಕೆಟ್ ಇದೆಯಲ್ಲ, ಟಿಕೆಟಲ್ಲಿ ಒಂದಷ್ಟು ಜನ ಇಂಡಸ್ಟ್ರಿನಲ್ಲಿ ಒಂದಷ್ಟು ಜನ ಟೆಕ್ನಿಷಿಯನ್ ಇರ್ಬೋದು, ಕಲಾವಿದರು ಇರ್ಬೋದು, ಒಂದಷ್ಟು ಜನರ ಜೀವನ ಇದೆ. ಈವನ್ ನಮ್ಮನ್ನು ಇಂಟರ್ವ್ಯೂ ಮಾಡ್ತಕ್ಕಂಥ ಒಂದು ಪ್ರೆಸ್ಸು, ಮಾಧ್ಯಮ, ಇನ್ನೊಂದು ಮತ್ತೊಂದು ಎಲ್ಲರದ್ದು ಒಂದು ಎಂಟರ್ಟೈನ್ಮೆಂಟ್, ಮನೋರಂಜನೆ ಸಂಬಂಧಪಟ್ಟವ್ರದ್ದು ಎಲ್ಲರದ್ದು ಜೀವನ ಇದೆ. ಬಟ್ ಹಾಗಂತೇಳಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಅದು ನೀವು ಏನು ಮ್ಯಾಂಗೋ ಪಚ್ಚಕ್ಕೆ ಸಂಬಂಧಪಟ್ಟಂಗೆ 1.5 ಗಂಟೆ ನೀವು ಏನು ಸಮಯ, ಏನು ಟೈಮ್ ಅಂತ ಕೊಡ್ತೀರೋ, ಆ 1.5 ಗಂಟೆಗೆ ಥಿಯೇಟ್ರಿಗೆ ಬಂದು ಹೋಗೋದು 2-2.5 ಗಂಟೆ ಏನು ನಿಮ್ಮ ಟೈಮ್ ಇದೆಯೋ, ಆ ಟೈಮು ಆ ಸಮಯನೂ ವ್ಯರ್ಥ ಆಗ್ದಿರ, ನೀವು ಕೊಡುವಂಥ 100-150 ರೂಪಾಯಿ 200 ರೂಪಾಯಿ ದುಡ್ಡೂ ವ್ಯರ್ಥ ಆಗ್ದಿರ ನೋಡುವಂತಹ ಒಂದು ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಸಿನಿಮಾ ನಮ್ಮ ಮ್ಯಾಂಗೋ ಪಚ್ಚ ಸಿನಿಮಾ. ದಯವಿಟ್ಟು ಬನ್ನಿ, ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲೇ. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ. ಥ್ಯಾಂಕ್ ಯು ಮಂಜಣ್ಣ. ಥ್ಯಾಂಕ್ ಯು ಮಹೇಶ್ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಸಿನಿಮಾದ ಇಬ್ಬರು ಅದ್ಭುತ ಕಲಾವಿದರ ಮಾತುಗಳನ್ನು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ.